ಎಲ್ಲರಿಗೂ ನಮಸ್ಕಾರ. ಇವತ್ತು ಚೋಲೆ ಮಸಾಲ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಇದು ಚಪಾತಿ ಪೂರಿ ಮತ್ತು ಪರೋಟ ಜೊತೆ ಭಾಳ ಚಲೋ ಆಗ್ತೈತ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ರಾತ್ರಿ ನೆನೆಸಿಟ್ಕೊಂಡಿರೋ ಚೋಲೆ ತೊಗೊಂಡು ಅದು ಮುಳುಗೋಷ್ಟು ನೀರು ಹಾಕ್ರಿ. ಅದಕ್ಕೊಂದು ಪಲಾವ್ ಎಲೆ, ಒಂದು ಏಲಕ್ಕಿ, 2 ಲವಂಗ ಹಾಕಿ 3 ಸಿಟಿ ಹೊಡೆಸಿಟ್ಕೊರಿ. ಈಗ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಮತ್ತೊಂದು ಟೊಮ್ಯಾಟೊ, ಒಂದು ಉಳ್ಳಾಗಡ್ಡಿ ತೊಗೊರಿ. ಸ್ವಲ್ಪ ನೆನೆಸಿರೋ ಕಾಬೂಲ್ ಚೆನ್ನಾನು ತೊಗೊಂಡಿಟ್ಕೊರಿ. ಅದನ್ನ ಫಸ್ಟಿಗೆ ಉಳ್ಳಾಗಡ್ಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊರಿ. ಆಮೇಲೆ ಒಂದು ಟೊಮ್ಯಾಟೊ, ಸ್ವಲ್ಪ ಕಾಬೂಲ್ ಚೆನ್ನ ತೊಗೊಂಡು ಅದನ್ನೊಂದು ಪೇಸ್ಟ್ ಮಾಡಿಟ್ಕೊರಿ. ಇವೆರಡು ಪೇಸ್ಟ್ ಮತ್ತು ಇನ್ನೂ ಬ್ಯಾಡ್ರಿ ಇಷ್ಟ ಸಾಕ್ರಿ ಇದಕ್ಕೆ. ಮತ್ತು ಒಂದು ಬೊಗಣಿ ತೊಗೊಂಡು ಅದಕ್ಕೆ 4 ಚಮಚ ಎಣ್ಣೆ ಹಾಕೋರಿ. ಮತ್ತು ಉಳ್ಳಾಗಡ್ಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ರಲ್ಲ ಅದನ್ನ ಹಾಕೋರಿ. ಮತ್ತು ಹಸಿ ವಾಸ ಹೋಗೋತನ ಎಲ್ಲ ಚಂದಂಗೆ ಹುರಿರಿ. ಎಣ್ಣೆ ಒಳಗೆ ಬಾಳೋತನ ಹುರಿರಿ, ಯಾಕಂದ್ರೆ ಹಸಿ ವಾಸ ಎಲ್ಲ ಹೋಗ್ಬೇಕ್ರಿ. ಅದ್ರೊಳಗಿಂದ ಉಳ್ಳಾಗಡ್ಡಿ ಹಸಿ ವಾಸ ಎಲ್ಲ ಹೋಗ್ಬೇಕು ನೋಡ್ರಿ, ಅಲ್ಲಿವರೆಗೂ ಫ್ರೈ ಮಾಡಿರಿ. ಸ್ವಲ್ಪ ಟೈಮ್ ತೊಗೊಂಡು ಸ್ಲೋ ಆಗಿನ ಹುರಿರಿ, ಆದರೆ ಎಲ್ಲ ಹಸಿ ವಾಸ ಹೋಗ್ಬೇಕು ನೋಡ್ರಿ. ಈಗ ನೋಡ್ರಿ ಪೇಸ್ಟ್ ಎಲ್ಲ ಫ್ರೈ ಆಗೈತ್ರಿ ಚಂದಂಗೆ. ಈಗ ನಾವು ಇದಕ್ಕೆ ಮಸಾಲೆ ಹಾಕೊಳ್ಳೋಣ್ರಿ. ಡ್ರೈ ಮಸಾಲೆ ಎಲ್ಲ ಅರ್ಶಿಣ ಪುಡಿ ಮತ್ತು ಖಾರ, ಅರ್ಶಿಣ ಪುಡಿ ಸ್ವಲ್ಪ ಹಾಕೋರಿ. ಮತ್ತು ಖಾರ 2 ಟೇಬಲ್ ಸ್ಪೂನ್ ಖಾರ ಹಾಕೋರಿ. ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋರಿ. ಇದನ್ನ ಹಾಕೊಂಡು ಮಿಕ್ಸ್ ಮಾಡಿರಿ ಎಣ್ಣೆ ಒಳಗೆ ಚಂದಂಗೆ. ಈ ಖಾರ, ಅರ್ಶಿಣ ಪುಡಿ, ಧನಿಯಾ ಪೌಡ್ರ್ ಎಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ, ಅಲ್ಲಿವರೆಗೂ ಹುರಿರಿ. ಒಂದು 2 ನಿಮಿಷ ಹುರಿರಿ. ಆಮೇಲೆ ಈ ಟೊಮ್ಯಾಟೊ ಪ್ಯೂರಿನೂ ಹಾಕೊಂಡು ಬಿಡ್ರಿ ಅದ್ರೊಳಗೆ. ಟೊಮ್ಯಾಟೊ ಪ್ಯೂರಿ ಹಾಕೊಂಡು ಅದು ಹಸಿ ವಾಸ ಹೋಗೋತನ ಮಿಕ್ಸ್ ಮಾಡಿರಿ ಮತ್ತು ಹುರಿರಿ ಚಂದಂಗೆ ಎಣ್ಣೆ ಒಳಗೆ. ಆ ಮಸಾಲೆ ಎಲ್ಲ ಕೂಡ್ಬೇಕು ನೋಡ್ರಿ ಅದ್ರ ಜೊತೆ, ಅಲ್ಲಿ ತನಕ ಹುರಿರಿ. ಒಂದು ಸ್ವಲ್ಪ ಟೈಮ್ ತೊಗೋತೈತಿ, ಕರೆ ಹುರಿರಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಗ್ಯಾಸ ಹುರಿಬೇಕು ನೋಡ್ರಿ, ಇಲ್ಲಾಂದ್ರೆ ಇದು ಟೊಮ್ಯಾಟೋದ ಪ್ಯೂರಿ ಎಲ್ಲ ಹೊತ್ತು ಬಿಡ್ತೈತ್ರಿ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬಾಳೋತನ ಹುರಿರಿ, ಎಣ್ಣೆ ಬಿಡೋತನ. ಎಣ್ಣೆ ಬಿಡ್ಬೇಕು ನೋಡ್ರಿ. ಈಗ ಸೈಡ್ಗೆಲ್ಲ ಎಣ್ಣೆ ಬಿಡಾತೈತಿ ನೋಡ್ರಿ. ಈಗ 2 ಚಮಚ ಮೊಸರು ಹಾಕೋರಿ. ಗಟ್ಟಿ ಮೊಸರು ತೊಗೊಂಡು 2 ಚಮಚ ಹಾಕೋರಿ. ಈ ಮೊಸರಲ್ಲೇನೋ ಭಾಳ ಚಂದ ಟೇಸ್ಟ್ ಬರ್ತೈತ್ರಿ ಗ್ರೇವಿಗೆ. ಮೊಸರು ಸ್ಕಿಪ್ ಮಾಡ್ಕೋಬೇಡ್ರಿ. ಮೊಸರು ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೊರಿ. ಮಸಾಲ ಜೊತೆ ಮೊಸರೆಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ. ಆಮೇಲೆ ಸ್ವಲ್ಪ ಮಿಕ್ಸರ್ಕನ್ನ ನೀರು ಹಾಕೋರಿ, ಯಾಕಂದ್ರೆ ಮಸಾಲ ರುಬ್ಬಿಟ್ಕೊಂಡಿರ್ತೀರಲ್ಲ ಅದ್ರೊಳಗೆ ಸ್ವಲ್ಪ ನೀರು ಹಾಕೊಂಡು ಆ ನೀರನ್ನು ಗ್ರೇವಿಗೆ ಹಾಕೋರಿ. ಈ ಮಸಾಲಕ್ಕೆ ಹಾಕೊಂಡು ಒಂದು ಗ್ರೇವಿ ಆಗ್ತೈತೆ ನೋಡ್ರಿ ಅದು. ಈ ಥರ ಆಗ್ಬೇಕ್ರಿ. ಆಮೇಲೆ ಅದನ್ನೂ ಸ್ವಲ್ಪ ಕುದಿಯಾಕೆ ಬಿಡ್ರಿ ಒಂದು 2 ನಿಮಿಷ. ಆಮೇಲೆ ಹಾಕೋರಿ ಚೋಲೆ ಮಸಾಲ. ಚೋಲೆ ಮಸಾಲ ಸ್ವಲ್ಪ ಹಾಕೋರಿ. ಚೋಲೆ ಮಸಾಲ ಸ್ಕಿಪ್ ಮಾಡಬೇಡ್ರಿ. ಚೋಲೆ ಮಸಾಲೆಯಲ್ಲಿ ಭಾಳ ಟೇಸ್ಟ್ ಬರ್ತೈತ್ರಿ ಇದಕ್ಕೆ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಮತ್ತು ಇನ್ನೊಂದ್ಸಲ ಮಿಕ್ಸ್ ಮಾಡಿರಿ. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊರಿ. ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಗ್ರೇವಿ ಜೊತೆ. ಈಗ ನಾವು ಕುದಿಸಿಟ್ಕೊಂಡಿರೋ ಚೋಲೆ ಹಾಕೋರಿ. ಅದ್ರ ನೀರು ಸಮೇತನ ಹಾಕೋರಿ, ಅಂದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಚಲೋ ಬರ್ತೈತ್ರಿ. ಮಿಕ್ಸ್ ಮಾಡ್ಕೊರಿ. ಈಗ ನೋಡ್ರಿ ಸ್ವಲ್ಪ ನೀರು ಜಾಸ್ತಿ ಕಾಣಿಸತೈತಿ, ಆದರೆ ಇಲ್ಲ, ನಾವು ಕುದಿಯಾಕೆ ಬಿಟ್ಟ ನಂತರ ಗ್ರೇವಿ ಕರೆಕ್ಟ್ ಆಗ್ತೈತ್ರಿ. ಒಂದು ಸ್ವಲ್ಪ ಕುದಿಯಾಕೆ ಬಿಡ್ಬೇಕ್ರಿ ಒಂದು 2 ನಿಮಿಷ. ಈಗ ಕಸೂರಿ ಮೇಥಿ ಹಾಕೋರಿ. ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡು ಮೇಲೆ ಮಿಕ್ಸ್ ಮಾಡಿರಿ. ಮತ್ತು ಅದನ್ನ ಮುಚ್ಚಿಟ್ಬಿಡ್ರಿ ಕುದಿಯಾಕ ಒಂದು 5 ನಿಮಿಷ. ಈಗ ನೋಡ್ರಿ ಕುದ್ದೈತಿ ಭಾಜಿ.
ನೋಡ್ರಿ ಚೋಲೆ ಮಸಾಲ ಎಷ್ಟು ಮಸ್ತ್ ಬಂದಿತ್ರಲ್ಲ. ನೋಡ್ರಿ ಈಗ ಗಟ್ಟಿ ಆಗೈತಿ ಗ್ರೇವಿ. ನೋಡ್ರಿ ಗ್ರೇವಿ ಕರೆಕ್ಟಾಗಿ ಬಂದೈತ್ರಿ. ಈಗ ಎಣ್ಣೆನೂ ಎಲ್ಲ ಸೈಡಿಗೆ ಬಿಟ್ಟೈತಿ ಮತ್ತು ಟೇಸ್ಟು ಭಾಳ ಚಲೋ ಇರ್ತೈತ್ರಿ. ಹಾಂ, ಈಗ ಸ್ವಲ್ಪ ಕಟ್ ಮಾಡಿದ್ದು ಕೊತ್ತಂಬರಿ ಹಾಕೋರಿ ಲಾಸ್ಟ್ಗೆ. ಗ್ರೇವಿ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಈಗ ಚೋಲೆ ಮಸಾಲ ರೆಡಿ ಆಯ್ತು ನೋಡ್ರಿ, ಮಸ್ತ್. ಇದು ಪೂರಿ ಜೊತೆ ಅಂತೂ ಮಸ್ತ್ ಇರ್ತೈತ್ರಿ ಕಾಂಬಿನೇಷನ್. ಪೂರಿ ಜೊತೆ ಟ್ರೈ ಮಾಡಿ ನೋಡ್ರಿ ಒಂದ್ಸಲ, ಭಾಳ ಟೇಸ್ಟ್ ಇರ್ತೈತ್ರಿ. ಇಲ್ಲ ಚಪಾತಿ ಜೊತೆ ಪರೋಟ ಜೊತೆನೂ ಚಲೋ ಆಗ್ತೈತ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹೆಂಗಿತ್ತಂತ ಹೇಳಿ ರೆಸಿಪಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಮಸ್ತ್ ಆಗಿತ್ತು ನೋಡ್ರಿ ಚೋಲೆ ಮಸಾಲ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಥ್ಯಾಂಕ್ ಯು.